ತಾಯಿ ಜಗನ್ಮಾತೆ, ನೀನೆಂಥ ದಯಾಮಯಿ, ಎಂಥ ಕರುಣಾಮಯಿ. ದುಷ್ಟರನ್ನು ಶಿಕ್ಷಿಸಿ ಶಿಷ್ಟರನ್ನು ಕಾಪಾಡ್ತಾ ಇದೆಯಾ. ನಮ್ಮ ವಂಶಕ್ಕೆ ಯಾವುದೇ ರೀತಿ ಕಷ್ಟ ಬಾರದಂತೆ ನಗು ನಗುತ್ತಾ ಬಾಳೋ ಹಾಗೆ ಕಾಪಾಡು ತಾಯಿ, ಕಾಪಾಡು. ಹೀಗೇಕೆ ಒಬ್ಬಳೆ ನಿಂತು ಏನೋ ವಿಚಾರ ಮಾಡುವಂತಲ್ಲ ರೀ? ಈಗ ಬಂದ್ರ? ಅಂದಾಗೆ ನೀವು ಹೋಗಿದ್ರಲ್ಲ ಕೆಲ್ಸ, ಏನಾಯ್ತು ರೀ? ಯಾಕ್ರಿ ನಿಮ್ಮ ಮುಖ ಇಷ್ಟು ಸಪ್ಪಗಾಗಿದ್ಯಲ್ಲ? ಶ್ರೀಮಂತರು ಏನಾದ್ರು ಹೇಳಿದ್ರ? ಹೇಳ್ರಿ, ಹೇಳಿ. ಸೀತಾ, ಮುಖ ಸಪ್ಪಗೆ ಮಾಡಿಕೊಂಡು ಬರುವುದು ಒಂದು ಕಡೆ ಇರಲಿ, ಆ ಶ್ರೀಮಂತರು ಖಂಡಿತವಾಗಿ ಹೇಳಿಬಿಟ್ರು ಸೀತಾ, ಖಂಡಿತವಾಗಿ. ಏನೆಂದು ಸ್ವಾಮಿ? ನಮ್ಮ ತಂದೆ ಮಾಡಿದ ಸಾಲ ಇನ್ನೂ ಇದೆ, ಬೇಗ ತೀರಿಸು ಅಂತ ಹೇಳಿದ್ರು ಸೀತಾ. ರೀ, ನೀವೇ ಹೇಳಿದ್ರಲ್ಲ ಎಲ್ಲ ಸಾಲ ಮುಕ್ತಾಯ ಆಗಿದೆ, ಚುಕ್ತ ಆಗಿದೆ ಅಂತ. ಹೇಳಿದ್ದು ನಿಜ, ಅವರ ಹತ್ತಿರ ಇನ್ನೂ 70,000 ರೂಪಾಯಿ. ಏನು ಮಾಡಲು ಸೀತಾ, ನನಗೊಂದು ಎತ್ತ ಮನೆಯಲ್ಲಿ ಬೆಳೆದು ನಿಂತ ತಂಗಿಯ ಮದುವೆ ಚಿಂತೆ, ನಿರುದ್ಯೋಗಿಯಾಗಿ ಅಲೆದಾಡುತ್ತಿರುವ ತಮ್ಮ ಲಕ್ಷ್ಮಣನ ಚಿಂತೆ. ಸೀತಾ, ನಮ್ಮಂತ ಬಡವರಾಗಿ ಈ ಭೂಮಿ ಮೇಲೆ ಹುಟ್ಟಬಾರದು ಸೀತಾ, ಹುಟ್ಟಬಾರದು. ರೀ, ನೀವೇ ಈ ರೀತಿ ಧೈರ್ಯ ಬಿಟ್ರೆ ಹೇಗೆ ಹೇಳಿ? ಅಲ್ಲ, ನಿಮ್ಮನ್ನೇ ನಂಬ್ಕೊಂಡಿರೋ ನಿಮ್ ತಂಗಿ, ನಿಮ್ ತಮ್ಮ ಕಥೆ ಏನು ಅಂತ ನೋಡಿ. ಊಟ ಮಾಡಿ ಸ್ವಲ್ಪ ವಿಶ್ರಾಂತಿ ತಗೊಳ್ಳಿ, ಸಮಾಧಾನ ಆಗುತ್ತೆ. ವಿಶ್ರಾಂತಿ ಇನ್ನು ನನಗೆ ಎಲ್ಲಿಯ ವಿಶ್ರಾಂತಿ ಸೀತಾ? ಆ ಸೊಕ್ಕಿನ ಶ್ರೀಮಂತನಾಡಿದ ಒಂದೊಂದು ಮಾತು ಕೇಳಿದರೆ ತ್ರಿಶೂಲದಂತೆ ಚುಚ್ಚಿದಂತೆ ಆಗುತ್ತೆ, ತ್ರಿಶೂಲದಂತೆ ಚುಚ್ಚಿದಂತೆ ಆಗುತ್ತೆ. ನನಗೆ ಎಲ್ಲಿಯ ವಿಶ್ರಾಂತಿ ಸೀತಾ? ಎಲ್ಲಿಯ ವಿಶ್ರಾಂತಿ? ನಿಮ್ಮ ಒಂದೊಂದು ಮಾತು ಕೇಳಿದ್ರು ನನ್ಗೆ ಯಾಕೋ ಹೆದರಿಕೆ ಆಗ್ತಾ ಇದೆ ರೀ, ಹೆದರಿಕೆ ಆಗ್ತಾ ಇದೆ. ಶಾಂತಿ ತಗೊಳ್ಳಿ. ಗಾತವಾಯ್ತಣ್ಣ, ಗಾತವಾಯ್ತು. ನಮ್ಮ ಮನೆಯಲ್ಲಿ ತೊಗರಿಯ ಚೀಲವನ್ನು ಯಾರೋ ಕಳ್ಳತನ ಮಾಡಿಕೊಂಡು ಹೋಗಿದಾರಣ್ಣ. ಕೈಗೆ ಬಂದ ತುತ್ತು ಬಾಯಿಗೆ ಬರಲಿಲ್ಲ ತಮ್ಮ. ನಮ್ಮ ಹೊಲದ ಕಾಳುಗಳನ್ನು ಮಾರಿ ಆ ಶ್ರೀಮಂತರ ಸಾಲ ತೀರಿಸಬೇಕಂತೇಳಿ ಬಂದರೆ ಇದ್ದ ಕಾಳುಗಳನ್ನು ಕಳೆದುಕೊಂಡು ಕದ್ದುಕೊಂಡು ಹೋದರೆ ಆಗ್ತದೆ. ಜೀವನದಲ್ಲಿ ನಾನು ತಿಳಿದಿರುವುದೇ ಬೇರೆ, ಅದು ನಡೆಯುತ್ತಿರುವುದೇ ಬೇರೆ ತಮ್ಮ. ಧೈರ್ಯ ಗೆಡ್ಬೇಡಿ, ಒಂದೇ ಒಂದು ನಿಮಿಷ ಇರಿ. ಬಳೆಗಳನ್ನ ಮಾರಿ ಆ ಶ್ರೀಮಂತರ ಸಾಲನ ತೀರಿಸಿ ನನ್ ಮದ್ವೆ ಆಗ್ಬೇಕಾದ್ರೆ ನನ್ನ ತಾಯಿ ನನ್ಗೆ ಉಡುಗೊರೆ ಆಗಿ ಕೊಟ್ಟಿದ್ದು. ತಗೊಳ್ರಿ, ತಗೊಳ್ಳಿ. ನಿನಗೆ ಕೊಟ್ಟ ಈ ಬಂಗಾರದ ಬಳೆಗಳನ್ನು ಮಾರಿ ಆ ಶ್ರೀಮಂತರ ಸಾಲ ತೀರಿಸುವುದು ಬೇಡ ಸೀತಾ, ಬೇಡ. ನಿನ್ನ ತಾಯಿ ಕೊಟ್ಟ ಈ ಬಳೆಗಳು ನಿನ್ನ ಹತ್ತಿರವೇ ಇರಲಿ ಸೀತಾ, ನಿನ್ನ ಹತ್ತಿರವೇ ಇರಲಿ. ನಿಮ್ ಪ್ರೀತಿ ವಿಶ್ವಾಸದ ಮುಂದೆ ಈ ಚಿನ್ನದ ಬೆಳೆ ಏನು ಇಲ್ಲ ಸ್ವಾಮಿ, ಏನು ಇಲ್ಲ. ಕಾಲ ಬಂದಾಗತ್ತೆ, ನಾವು ಇದೇ ರೀತಿ ಇರಲ್ಲ. ಹೊಸದಾಗಿ ಚಿನ್ನದ ಬೆಳೆಗಳನ್ನ ಮಾಡಿಸ್ಕೊಳ್ಳೋಣ.
ಒಂದು ಮಾತು ನಡೆಸಿಕೊಡ್ತೀರಣ್ಣ. ಲಕ್ಷ್ಮಣ, ಈ ನಿನ್ನ ಅಣ್ಣ ಎಂದಾದರೂ ನಿನ್ನ ಮಾತು ಹಿಡಿದಿರುವನೆ. ಕೇಳು ತಮ್ಮ, ಕೇಳು. ಅಣ್ಣ, ನನ್ನ ಸಲುವಾಗಿ ಹಗಲಿರಲು ಕಷ್ಟಪಟ್ಟು ಕೂಲಿ ನಾಲಿ ಮಾಡಿ ನನ್ನನ್ನು ಓದಿಸಿ ವಿದ್ಯಾವಂತನಾಗಿ ಮಾಡಿದ್ದೆ. ಅಣ್ಣ, ನಾನು ಕಲಿತ ಪ್ರತಿಫಲಕ್ಕಾಗಿ ಆ ದೇವರ ಒಂದು ಚಿಕ್ಕ ನೌಕರಿ ಕರುಣಿಸಿಲ್ಲ. ಚಿಕ್ಕ ನೌಕರಿ ಕರುಣಿಸಿಲ್ಲ. ಅಣ್ಣ, ಅಂದ ಮೇಲೆ ಈ ನಿನ್ನ ಕಷ್ಟವನ್ನು ನೋಡಿ ಮನೆಯಲ್ಲಿ ಕುಳಿತು ಋಣದ ಕೂಳ ತಿನ್ನಲು ನನ್ನಿಂದ ಆಗದು ಅಣ್ಣ, ಆಗದು. ಅದಕ್ಕಾಗಿ ತಮ್ಮ ಆ ಶ್ರೀಮಂತರ ಮನೆಯಲ್ಲಿ ಜೀತದಾರಾಗಿ ದುಡಿದು ಅವರ ಸಾಲವನ್ನು ಮುಟ್ಟಿಸ್ತೀನಣ್ಣ, ಅವರ ಸಾಲವನ್ನು ಮುಟ್ಟು. ಲಕ್ಷ್ಮಣ, ಏನಂದೆ? ನಾನು ಈ ನಿನ್ನ ಅಣ್ಣ ಜೀವಂತವಾಗಿರುವಾಗಲೇ ಆ ಶ್ರೀಮಂತರ ಮನೆಯಲ್ಲಿ ಜೀತರಾಗಿ ದುಡಿತೀಯಲ್ಲ ಹುಚ್ಚ. ಇದರಲ್ಲಿ ತಪ್ಪೇನಿದೆ ಅಣ್ಣ? ನೀನು ದುಡಿ ತಂದು ಹಾಕುವ ಕೂಳ ತಿನ್ನುತ್ತಾ ಮನೆಯಲ್ಲಿ ಬೀಳುತ್ತೀಯ. ತಮ್ಮ ಲಕ್ಷ್ಮಣ, ನಾನು ನಿನ್ನನ್ನು ದುಡಿಯಲು ಕಳಿಸಬೇಕೆಂದರೆ ಎಲ್ಲೋ ನಿನ್ನನ್ನು ದುಡಿಯಲಿಕ್ಕೆ ಕಳಿಸ್ತಿದ್ದೆ ತಮ್ಮ. ಎಂದು ತಂದೆ ತಾಯಿಯ ಪ್ರೀತಿ ಕಾಣದ ನೀನು ನಿನ್ನನ್ನು ಹೂವಿನ ಹಾಗೆ ಬೆಳೆಸಿದ್ದೀರ ತಮ್ಮ, ಹೂವಿನ ಹಾಗೆ ಬೆಳೆಸಿದ್ದೇನೆ ತಮ್ಮ. ನೀನು ಕಲಿತು ನೀನೊಬ್ಬ ದೊಡ್ಡ ಸಾಹೇಬಾಗಬೇಕಂತ ಹೇಳಿ ನಿನ್ನನ್ನು ಓದಿಸಿ ವಿದ್ಯಾವಂತನಾಗಿ ಮಾಡಿದೆ ತಮ್ಮ. ಇದೇನೋ ನೀನು ಕಲಿತ ಬುದ್ಧಿ. ನೋಡು, ಈಗ ನೌಕರಿ ಸಿಗದಿದ್ದರೆ ಇನ್ನು ಸ್ವಲ್ಪ ದಿನ ಪ್ರಯತ್ನ ಮಾಡು. ಎಲ್ಲಿಯಾದರೂ ನೌಕರಿ ಸಿಕ್ಕೇ ಸಿಗುತ್ತದೆ. ಅದನ್ನು ಬಿಟ್ಟು ಅಣ್ಣ ನಿನ್ನ ಜೊತೆ ದುಡ್ತೀನಿ ಅಂತ ಹೇಳ್ತೀಯಲ್ಲ ಹುಚ್ಚ ಹುಡುಗ. ಲಕ್ಷ್ಮಣ, ನನ್ನ ತಮ್ಮ ಒಬ್ಬ ದೊಡ್ಡ ಸಾಹೇಬ ಆಗಬೇಕಂತ ಹೇಳಿ ಕನಸು ಕಂಡಿದ್ದ ಈ ನಿನ್ನ ಅಣ್ಣ. ತಮ್ಮ, ನೀನೊಬ್ಬ ದೊಡ್ಡ ಸಾಹೇಬನಾಗಿ ನಮ್ಮ ಪ್ರೀತಿಯ ತಂಗಿಯ ಮದುವೆ ಮಾಡ್ತಾನಂತ ತಿಳ್ಕೊಂಡಿದ್ದೆ ಅಲ್ಲ. ಅಯ್ಯೋ ದುರ್ದೈವವೇ. ನನ್ನ ಮದುವೆ ಸಲುವಾಗಿ ನೀನು ಕಣ್ಣೀರು ಹಾಕ್ಬೇಡ. ನಾನು ಮದುವೆನೇ ಆಗೋದಿಲ್ಲ. ಆಗಲ್ಲಮ್ಮ, ಹೆಣ್ಣು ಒಂದಿಲ್ಲ ಒಂದು ದಿನ ತವರು ಮನೆಯನ್ನು ಬಿಟ್ಟು ಗಂಡನ ಮನೆಗೆ ಹೋಗಲೇಬೇಕಮ್ಮ. ಅಂದಾಗ ಹೆಣ್ಣಿಗೆ ಈ ಸಮಾಜದಲ್ಲಿ ಒಂದು ಬೆಲೆ ಇದೆ ತಂಗಿ, ಒಂದು ಬೆಲೆ ಇದೆ. ಯಾಕಣ್ಣ ಈ ನಿನ್ನ ತಂಗಿ ಇಷ್ಟು ಬೇಗ ಬೇಡವಾದ್ನ? ಅತ್ತಿಗೆ ನೀವಾದ್ರೂ ಹೇಳಿ ಅತ್ತಿಗೆ, ಅಣ್ಣನಿಗೆ. ಶಿಲ್ಪ, ನಿನ್ನ ಮದುವೆಗೆ ಬಹಳ ದೂರ ಇದೆ ಅಮ್ಮ, ನೀನು ಸಮಾಧಾನ ಮಾಡ್ಕೊಂಡು. ಅಣ್ಣ, ಪರಿಸ್ಥಿತಿ ಅನುಗುಣವಾಗಿ ನಾನು ನಿನಗೆ ಒಂದು ಮಾತು ಹೇಳಿದೆ ಅಣ್ಣ. ಅಣ್ಣ, ದಯವಿಟ್ಟು ಈ ತಮ್ಮನನ್ನು ಕ್ಷಮಿಸಿ ಬಿಡೋಣ, ಕ್ಷಮಿಸಿ ಬಿಡು. ಅಯ್ಯೋ ಲಕ್ಷ್ಮಣ, ನೀನು ಬೆಳೆದು ಇಷ್ಟು ದೊಡ್ಡವನಾದರೂ ನಿನಗೆ ಯಾವತ್ತು ನಾನು ಏನು ಅಂದಿರಲಿಲ್ಲ ತಮ್ಮ, ಏನು ಅಂದಿರಲಿಲ್ಲ. ಇವತ್ತು ಯಾವ ಕೆಟ್ಟಗಳಿಗೆನೋ ಏನು ಏನಿನ ಮೃದುವಾದ ಕೆನ್ನೆಗೆ ನನ್ನ ಕೆಟ್ಟ ಕೈಗಳಿಂದ ಒಡೆದು ಬಿಟ್ಟೆನು ತಮ್ಮ. ಇನ್ನೊಂದು ಒಡೆದು ಬಿಟ್ಟೆ. ಅಣ್ಣ, ನೀನು ಹೊಡೆದಿದ್ದು ಏನು ತಪ್ಪಿಲ್ಲ ಅಣ್ಣ. ಹಾ ಅಣ್ಣ, ಹಿಂದೆ ಪೊಲೀಸ್ ಖಾತೆಯಲ್ಲಿ ಅರ್ಜಿ ಕರೆದಿದ್ದಾರೆ. ನಾ ಬೇಗ ಹೋಗಿ ನೋಡಿ ಅರ್ಜಿ ಹಾಕಿಕೊಂಡು ಬರ್ತೇನೆ ಅಣ್ಣ. ಅಣ್ಣ, ಆಶೀರ್ವಾದ ಮಾಡೋಣ. ಅತ್ತಿಗೆ,
ಆಶೀರ್ವಾದ ಮಾಡಮ್ಮ. ಆ ಭೂತಾಸಿದ್ದೇಶ್ವರ ನನಗೆ ಬೇಗ ಒಂದು ನೌಕರಿ ದಯಪಾಲಿಸದಪ್ಪ, ನೌಕರಿ ದಯಪಾಲಿಸಿ. ಆಯ್ತು ನಡಿಯಪ್ಪ. ಆಯ್ತು ಹೊತ್ತಿಗೆ ಬರ್ತೀನಿ. ಹಾ ಬರ್ತೀನಣ್ಣ. ತಂಗಿ ಬರ್ತೀನಮ್ಮ. ಮುಂದೆ ಸಾಗೋ ನೀ ಬಯಸಿದ್ದೆಲ್ಲ